ಆ, ನಮಸ್ಕಾರ ಕನ್ನಡಿಗರೇ. ಇವತ್ತು ಇನ್ನೊಂದು ಕಾನ್ಸೆಪ್ಟ್ ಬಗ್ಗೆ ಕಾನ್ಸೆಪ್ಟ್ ಅಲ್ಲ ಇಂಡಿಕೇಟರ್ ಬಗ್ಗೆ ಹೇಳ್ಕೊಡ್ತೀನಿ. ಅದೇನೆಂದರೆ ಗುಪ್ಪಿ ಮೂವಿಂಗ್ ಎವರೇಜ್ ಅಂತ, GUPPY ಗುಪ್ಪಿ ಮಲ್ಟಿಪಲ್ ಮೂವಿಂಗ್ ಎವರೇಜ್ ಅಂತ. ಇಲ್ಲೇನಾಗತ್ತಂದರೆ ಒಂದೇ ಮೂವಿಂಗ್ ಎವರೇಜ್ ಯೂಸ್ ಮಾಡೋದಕ್ಕಿಂತ ದ ಗ್ರೂಪ್ ಆಫ್ ಮೂವಿಂಗ್ ಎವರೇಜ್ ಯೂಸ್ ಮಾಡುತ್ತಿದ್ದು. ಸೊ ಇದು ಹೆಂಗೆ ಯೂಸ್ ಮಾಡೋದು ಅಂದರೆ, ಸೊ ಇಲ್ಲಿ ನೋಡಿ, ದ ಬಿಗ್ಗರ್ ಟ್ರೆಂಡ್ಸ್ನ ಕ್ಯಾಪ್ಚರ್ ಮಾಡಲಿಕ್ಕೆ ಇದಕ್ಕೆ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆದರೆ ಈ ಬ್ಲೂ ಕಲರ್ ಏನು ಕಾಣಿಸುತ್ತೆ, ಲೈಟ್ ಬ್ಲೂ, ಇದು ರಿಟೇಲರ್ ಅಂದ್ಕೊಳ್ಳೋಣ. ಓಕೆ, ಸೊ ಈ ರೆಡ್ ಕಲರ್ ಏನು ಕಾಣಿಸುತ್ತೆ, ಇದು ಬಿಗ್ ಪ್ಲೇಯರ್ ಅಂದ್ಕೊಳ್ಳೋಣ. ಓಕೆ, FIDA ಈ ಥರ. ಸೊ ವೆನ್ ಎವರ್ ಈ ಬ್ಲೂ ಲೈನ್ ಏನಿದೆ ರೆಡ್ ಲೈನಿಗೆ ಟಚ್ ಆಗುತ್ತೆ ದ ಪ್ರೈಸು, ಮತ್ತೆ ಬೈಯಿಂಗ್ ಮೊಮೆಂಟಮ್ ಬರುತ್ತೆ. ಇಲ್ಲಿ ನೋಡಿ, ಯಾವಾಗ ಇಲ್ಲಿ ಬರುತ್ತೆ. ಸೊ ಈ ರೆಡ್ ಲೈನ್ ಅಂದರೆ, ರೆಡ್ ಲೈನ್ ಅವ್ರೇನು FIDR ಇಲ್ಲ ಬಿಗ್ ಪ್ಲೇಯರ್ ಅಂತ ಇಟ್ಕೊಳ್ಳಿ. ಅವ್ರು ಏನು ಮಾಡ್ತಾರೆ ಅಂದರೆ ಮತ್ತೆ ಬೈ ಮಾಡ್ತಾರೆ. ಓಕೆ, ಒನ್ಸ್ ಎರಡು ಅಂದರೆ ಇಲ್ಲಿ ನೋಡಿ, ಇಲ್ಲೇನಾಗುತ್ತೆ ಅಂದರೆ ಎರಡು ಮಿಕ್ಸ್ ಆಗ್ತಾ ಇದೆ. ಎರಡು ಮೂವಿಂಗ್ ಎವರೇಜು ಮಿಕ್ಸ್ ಆಗ್ತಾ ಇದೆ, ರೆಡ್ಡು ಬ್ಲೂ ಅಲ್ವಾ. ಇಂಥ ಸೈಡಲ್ಲಿ ಏನಾಗುತ್ತೆ ಅಂದರೆ ಸೈಡ್ ವೇಸ್ ಹೋಗ್ಬಿಡುತ್ತೆ ಮಾರ್ಕೆಟು, ಜಿಗ್ ಜಾಗ್ ಆಗ್ಬಿಡುತ್ತೆ. ಒನ್ಸ್ ಕ್ರಾಸ್ ಆದರೆ ಮತ್ತೆ ಡೈರೆಕ್ಷನ್ ಸಿಗುತ್ತೆ. ನೋಡಿ ಇಲ್ಲಿ ದ ಬ್ಲೂ ಲೈನ್ಸ್ ಏನಿದೆ ಕೆಳಗಡೆ ಬಂದಿದೆ, ರೆಡ್ ಲೈನ್ ಮೇಲೆ ಹೋಯ್ತು. ಇವಾಗ ಎಷ್ಟುವರೆಗೆ ಏನಿತ್ತು, ಮೇಲೆ ಇತ್ತು, ರೆಡ್ ಲೈನ್ ಕೆಳಗಡೆ ಇತ್ತು. ಸೊ ಈಗ ರೆಡ್ ಲೈನ್ ಮೇಲೆ ಹೋಯ್ತು. ಸೊ ಇಲ್ಲಿ ಡೈರೆಕ್ಷನ್ ಸಿಕ್ತು. ಮತ್ತೆ ಎರಡು ಜಾಯಿನ್ ಆದಾಕರೆ ಮತ್ತೆ ರಿವರ್ಸ್ ಆಗುತ್ತೆ. ನೋಡಿ, ರೆಡ್ ಲೈನ್ ಟಚ್ ಆದರೆ ಮತ್ತೆ ಸೆಲ್ಲಿಂಗ್ ಬರುತ್ತೆ. ಸೊ ಯಾವಾಗ ಮತ್ತೆ ಇದ್ರ ಮೇಲೆ ಹೋಗಿದೆ, ಸೊ ಇದು ಫೇಕ್ ಸಿಗ್ನಲ್ ಥರ ಒಂಥರ ಏನಾಗುತ್ತೆ, ಇಲ್ಲಿವರೆಗೆ ಏನಾಗುತ್ತೆ ಅಂದರೆ ಇಲ್ಲಿ ಒಂಥರ ಫೇಕ್ ಸಿಗ್ನಲ್ ಸಿಕ್ಕಿದೆ. ಕೆಲವೊಂದು ಟೈಮ್ ಆಗುತ್ತೆ, ಮತ್ತು ಬ್ಲೂ ಲೈನ್ಸ್ ಏನು ಕೆಳಗಡೆ ಬಂದಿದೆಯಲ್ಲ, ಸೊ ಮಾರ್ಕೆಟ್ ಒಂದೇ ಡೈರೆಕ್ಷನಲ್ಲಿ ಹೋಗ್ತಾ ಇದೆ. ಒನ್ಸ್ ಇಟ್ ಇಸ್ ಕ್ರಾಸ್ಡ್, ನೋಡಿ ಇಲ್ಲಿ ಸುಮಾರು ಈ ಥರ ಆಗಿದೆ. ನೀವು ಬಿಗ್ಗರ್ ಟ್ರೆಂಡ್ ಐಡೆಂಟಿಫಿಕೇಷನ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಮಲ್ಟಿಪಲ್ ಮೂವಿಂಗ್ ಎವರೇಜಸ್ ಇರುತ್ತೆ ಇದರಲ್ಲಿ. ಸೊ ಈಸಿಲಿ ನಾವು ಡೈರೆಕ್ಷನ್ನ ಐಡೆಂಟಿಫೈ ಮಾಡ್ಬೋದು. ಸೊ ಎಲ್ಲಿ ರಿವರ್ಸಲ್ ಬರುತ್ತೆ ನಮಗೆ ಗೊತ್ತಾಗುತ್ತೆ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ಇದೇ ಥರ ನಾನು ವಿಡಿಯೋಸ್ ಮಾಡ್ತಾ ಇರ್ತೀನಿ.